ಸೊ ಈಗ ನಾವು ವೆಕ್ಟರ್ನ ಬರೆದ್ವಿ ಬೈ ಕನ್ಸಿಡರಿಂಗ್ ಇಟ್ಸ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಕಾಂಪೋನೆಂಟ್ ಅಂತ ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಅಂತ ಬರೆದ್ವಿ, ಕರೆಕ್ಟಾ? ಸೊ ಇದರ ಮ್ಯಾಗ್ನಿಟ್ಯೂಡ್ ಹೆಂಗೆ ತಗೊಳ್ಳೋದು? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಈಸ್ ಗಿವನ್ ಬೈ ಅಂಡರ್ ರೂಟ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಆಗುತ್ತೆ. ಇದು ಎಲ್ಲಿಂದ ಬಂತು ನಮಗೆ? ದಿಸ್ ಈಸ್ ಬೇಸ್ಡ್ ಆನ್ ದಿ ಡಿಸ್ಟೆನ್ಸ್ ಫಾರ್ಮುಲಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು ಪಾಯಿಂಟ್ ಇದೆ, ಇಲ್ಲಿ ಏನೋ ಒಂದು ಪಾಯಿಂಟ್ ಇದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹೆಂಗೆ ತಗೊಳ್ತೀರಾ? ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ಎಕ್ಸಾಂಪಲ್, ಆಗಲೇ ಕೊಟ್ಟನಲ್ಲಿ ಎಕ್ಸಾಂಪಲ್ 0,0 ಇರುತ್ತೆ, ಇಲ್ಲಿಂದ ಇಲ್ಲಿಗೆ 2, 3 ಅಂತ ಇದೆ, ಕರೆಕ್ಟಾ? ಸೊ ನಾನು ಆಗಲೇ ಹೇಳ್ದಂಗೆ ಇದೊಂದು ವೆಕ್ಟರ್ ಅಂತ ಆದರೆ ಈ ವೆಕ್ಟರಿನ ಲೆಂತ್ ಏನು ಕೊಡುತ್ತೆ ನಮಗೆ? ಇಟ್ ಗಿವ್ಸ್ ಮ್ಯಾಗ್ನಿಟ್ಯೂಡ್, ಕರೆಕ್ಟಾ? ಇದು ಆರಿಜಿನು 0 ಮತ್ತು 2,3 ಅಂತ ಇದೆ. ಸೊ ನಮಗೆ ಈ ಫಾರ್ ಎಕ್ಸಾಂಪಲ್ ಇದು ನಾವು ಓ ಎ ಅಂತ ತಗೊಂಡ್ರೆ ಓ ಎ ವಿಲ್ ಬಿ ಈಕ್ವಲ್ ಟು ಅಂಡರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, ಕರೆಕ್ಟಾ? ಇದು ಎಲ್ಲಿಂದ ಬಂತು? ನಮಗೆ ಡಿಸ್ಟೆನ್ಸ್ ಫಾರ್ಮುಲಾಯಿಂದ ಬಂತಿದ್ದು, ಹೌದಾ? ಸೊ ಇಲ್ಲಿ x2 ಜಾಗದಲ್ಲಿ ಏನಿದೆ? 0 ಇದೆ. ಆಮೇಲೆ x2 ಜಾಗದಲ್ಲಿ 2 ಇದೆ, x1 ಜಾಗದಲ್ಲಿ 0 ಇದೆ. ಅದೇ ಥರ y2 ಜಾಗದಲ್ಲಿ 3 ಇದೆ, y1 ಜಾಗದಲ್ಲಿ 0 ಇದೆ. ಸೊ ಹಂಗಂದ್ರೆ ಏನಾಗುತ್ತೆ? 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಗುತ್ತೆ. ಸೊ ಇದೇ ಥರ ಬೇಸ್ಡ್ ಆನ್ ದ ಸೇಮ್ ಪ್ರಿನ್ಸಿಪಲ್ ನಮಗೆ ಒಂದು ಮ್ಯಾಗ್ನಿಟ್ಯೂಡಿನ ಒಂದು ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಹೆಂಗೆ ಸಿಗುತ್ತೆ? ಬೈ ಕನ್ಸಿಡರಿಂಗ್ ಇಟ್ಸ್ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ? ಹಾರಿಜಾಂಟಲ್ ಕಾಂಪೊನೆಂಟ್ ಸ್ಕ್ವೇರ್ ಪ್ಲಸ್ ವರ್ಟಿಕಲ್ ಕಾಂಪೊನೆಂಟ್ ಸ್ಕ್ವೇರ್ ನಮಗೆ ಏನು ಕೊಡುತ್ತೆ? ಒಂದು ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಕೊಡುತ್ತೆ, ಓಕೆನಾ? ಸೊ ಇದೇ ರೀತಿ ಇದರಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್? ಈ ವೆಕ್ಟರ್ ಯಾವ ಡೈರೆಕ್ಷನಲ್ಲಿದೆ? ಅಥವಾ ಈ ಥರನೂ ಕೇಳ್ಬೋದು. ಟ್ಯಾನ್ ಥೀಟಾ ಅಂದರೆ ಏನು? ವಾಟ್ ಇಸ್ ದ ಆ್ಯಂಗಲ್ ಮೇಡ್ ಬೈ ದಿ ವೆಕ್ಟರ್ ವಿತ್ ಎಕ್ಸ್ ಆ್ಯಕ್ಸಿಸ್? ಎಕ್ಸ್ ಆ್ಯಕ್ಸಿಸಿಂದ ವೆಕ್ಟರ್ ಯಾವ ಆ್ಯಂಗಲ್ ಮಾಡ್ತಾ ಇದೆ, ಯಾವ ಆ್ಯಂಗಲಲ್ಲಿ ಇದೆ ಅಂತ ಕ್ವಶನ್ ಬಂತು ಅಂತಂದರೆ ಹೌ ಕ್ಯಾನ್ ಯು ಕನ್ಸಿಡರ್? ಸೊ ಏನು ಮಾಡ್ಬೋದು? ಥೀಟಾ ಅಂತ ಇದೆ. ಸೊ ಥೀಟಾ ಇದೆ ಅಲ್ಲ, ನಾನು ಡೈರೆಕ್ಟ್ಲಿ ಏನು ಕನ್ಸಿಡರ್ ಮಾಡ್ತೀನಿ? ಐ ವಿಲ್ ಕನ್ಸಿಡರ್ ಟ್ಯಾನ್ ಥೀಟಾ, ಓಕೆನಾ? ಟ್ಯಾನ್ ಥೀಟಾ ಏನಪ್ಪ? ಟ್ಯಾನ್ ಥೀಟಾ ಅಂತಂದರೆ ವಿ ನೋ ದ್ಯಾಟ್ ಆಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ ಥೀಟಾ ಅಂತಂದ್ರೇನು? ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಆಪೋಸಿಟ್ ಸೈಡಲ್ಲಿ ಏನಿದೆ? ಎ ವೈ ಇದೆ. ಅಡ್ಜಸೆಂಟ್ ಸೈಡಲ್ಲಿ ಏನಿದೆ? ಎ ಎಕ್ಸ್ ಇದೆ, ಕರೆಕ್ಟಾ? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ವೈ ಡಿವೈಡೆಡ್ ಬೈ ಎ ಎಕ್ಸ್. ದಿಸ್ ಗಿವ್ಸ್ ಡೈರೆಕ್ಷನ್ ಆಫ್ ದಿ ವೆಕ್ಟರ್. ಇದು ಏನು ಕೊಡುತ್ತೆ? ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಯಾವ ಡೈರೆಕ್ಷನಲ್ಲಿದೆ ಅಂತ ಹೇಳುತ್ತೆ. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ ದಿ ಆ್ಯಂಗಲ್ ಮೇಡ್ ಬೈ ದಿ ವೆಕ್ಟರ್ ವಿತ್ ಎಕ್ಸ್ ಆ್ಯಕ್ಸಿಸ್ ಕೊಡುತ್ತೆ ನಮಗೆ.